यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। सबमिट करके बोला था आपके सामने मेरे नाम यूज करके मारुति बुधाड़ो ऐसा चावल का गाड़ी डरा पकड़ने का और छुड़ाने का काम कर रहा है करके। और जो इंडस्ट्रियल्स में प्लास्टिक वाले शेठ जी है उनको भी टॉर्चर कर रहा करके बोला था। कल भी मैं आपके सामने भी बोला हूँ, अभी ईडीसी साहब को भी मिल के मेरा मनवी पत्र दिया हूँ। मेरे नाम झूठा बोल के मेरा समाज में मेरा नाम खराब कर रहा बोल के, इसके बारे में एक्शन लेने के लिए मैं साहब को बोला हूँ। साहब भी मुझे बोले मैं डिपार्टमेंट को भी भेजता हूँ, ऊपर भी भेजता हूँ, इसका क्या है इंक्वायरी करने लगाता हूँ बोले। और इसके बारे में भी मैं ज़्यादा बोल नहीं सकता, अभी बोला हूँ कल। ಇದು ಫೇಕ್ ಅಟ್ರಾಸಿಟಿ ಅಂತಕ್ಕಂಥದ್ದು ಶೌಚ ಉಂಟದ್ರಿ. ಮತ್ತು ಇನ್ನೊಂದು ಏನಾಗಿಬಿಟ್ಟದ, ನಮ್ಮ ಜನರಿಗೆ ಮಾಹಿತಿ ಹಕ್ಕು ಮತ್ತು ಅಟ್ರಾಸಿಟಿ ಅಂತಕ್ಕಂಥದ್ದು ಮೈಗೂಡದ್ರಿ ಈಗ ಕೆಲವೊಬ್ರಿಗೆ ಅಂತ. ನಮ್ಮ ಜನರಿಗೆ ಏನಾಗಿಬಿಟ್ಟದ, ಕೆಲವು ಹಳ್ಳಿ ಒಳಗೆ ಅವ್ರವ್ರ ತಿಂಡಿ ಒಳಗೆ ನಮ್ಮ ಜನರಿಗೆ ಇಟ್ಕೊಂಡೆ ಅವ್ನ ಮ್ಯಾಲೆ ತಿಂಡಿ ತಿರ್ಸೋಂಬತ್ತೇಳಿ ತಿರ್ಸೋಕೆ ಚಾಲು ಮಾಡ್ಕೊಂಡ್ಬಿಟ್ರೆ ಆಯ್ತು. ಆಫೀಸರ್ಗಳಿಗೆ ಹರಾಜ್ಮೆಂಟ್ ಮಾಡ್ತಾರೆ, ರೊಕ್ಕ ಕೊಡ್ತಿಲ್ಲ, ಇಲ್ಲೊಂದು ಅಟ್ರಾಸಿಟಿ ಮಾಡ್ತಿಲ್ಲ, ಮಾಹಿತಿ ಹಾಕಿ ಕೊಡ್ತೀನಿ, ಈ ರೀತಿ ಮಾತಾಡ್ಕೊಂಡು ಅವ್ರವ್ರ ತಿಂಡಿ ಒಳಗೆ ನಮಗೇನು ಮಾಡ್ತಾರೆ, ಬಲಿಪಶು ಮಾಡಕತ್ತಾರೆ ನಮ್ಮ ಜನರಿಗೆ. ಈಗ ಅದೇ ರೀತಿ ಅಂತ ಮಡುಮುತ್ತ ಮಾಡಕತ್ತಾರೆ. ಈಗ ಯಾರು ಮಾರುತಿ ಬುಧಾಳ ಅಂಥೇಳಿ ಇದು ಫೇಕ್ ಅಟ್ರಾಸಿಟಿ ಅದ ರೀ. ಒಂದು ವೇಳೆ ಆ ರೀತಿ ಅಟ್ರಾಸಿಟಿ ನಮ್ಮ ಜನರ ಮ್ಯಾಗ ಅಂದ್ರೆ ಹಿಂದಿನ ಕಾಯಕ ನಮ್ಗೆ ತರಕತ್ತಾರೆ ಕೆಲವು ಕಾಯಕ ಜನರು ಏನು ಮಾಡ್ತಾರೆ, ಮತ್ತು ಹಿಂದಿನ ಕಾಯಕ ಸ್ಥಿತಿ ಒಳಗೆ ನಮ್ಮ ತರಂಥ ಘಟನೆಗಳು ಮಾಡ್ತಾರೆ. ಇದು ಫೇಕ್ ಅಟ್ರಾಸಿಟಿ ಮಾಡಿ ಈ ರೀತಿ ತಂದು ನಮ್ಮ ಜನರಿಗೆ ಏನಾದರೂ ಆ ರೀತಿ ತುಳಿತಕ್ಕೆ ಒಳಗಾಗಿತ್ತಂದ್ರೆ ನಾವೇ ಅವರಿಗೆ ಇದು ಮಾಡ್ತೀವಲ್ಲ, ನಮ್ಮ ಜನರಿಗೆ ಭಾಳ ದೊಡ್ಡ ಸ್ಥಾನಗಳು ಹೋಗ್ತಾರೆ. ಇನ್ನೂ ಅದೇ ರೀತಿ ಅಂದ್ರೆ ಇದು ಅವ್ರಿಗೆ ಜೀವನ ನಡಿಬೇಕು. ಒಂದು ಅವ್ರಿಗೆ ಬೆಳೆ ಬೇಸೋ ಕಾಲಾಗ ಕೆಲವೊಬ್ಬರು ಅಟ್ರಾಸಿಟಿ ಮಾಹಿತಿ ಹಕ್ಕು ತಂದು ಏನು ಮಾಡಿಬಿಟ್ರೆ, ಈಗ ಮಡುಮುತ್ತವರು ಒಂದು ರೀತಿ ಏನಾದರೂ ನಮ್ಮ ಜನರಿಗೆ ಹಂಗೆ ಆಯ್ತದ ನಾವೇ ಬೆನ್ನತ್ತವ್ರಿಗೆ ಅವ್ರು ಯಾಕೆ ಅದನ್ನು ಮಾಡ್ಬೇಕು, ನಾವೇ ಅವ್ರಿಗೆ ಹಂಗಿತ್ತಂದ್ರೆ ಅವ್ರು ನಮ್ಮ ಜನರ ಕಾಳಜಿ ಹತ್ತೆ ನಾವು ಅವ್ರಿಗೆ ಬೆನ್ನತ್ತೇವಲ್ಲ, ಇಲ್ಲಿ ತನಕ ಬರೋ ಅವಶ್ಯಕತೆ ರೀ ಅದ ನಮಗೆ. ಈ ರೀತಿ ಮಾಡ್ಕೊಂಡು ನಮ್ಮ ಜನರಿಗೆ ಏನದ ಅವರೇಸ್ ಮಾಡ್ಕೊಂಡು ದುರುಪಯೋಗ ಮಾಡ್ಕೊಂಡು ಬಲಿಪಶು ಮಾಡಕತ್ತಾರೆ. ಅದಕ್ಕಾಗಿ ಮಡುಮುತ್ತಿನ ಮ್ಯಾಗ ಏನಾದರೂ ಹಂಗೆ ಫೇಕ್ ಅಟ್ರಾಸಿಟಿ ಮಾಡ್ಲಕತ್ತಾರ, ಅದಕ್ಕೆ ನಾವೇ ತಯಾರಾಗಿ ಸಿದ್ಧವಾಗಿ ಬರ್ತೀವಿ. ಅಲ್ಲ ಮಾಡ್ಯಾರಲ್ರಿ, ಮಾಡ್ಯಾರಂದ್ರೂ ಅದು ಫೇಕ್ ಅಟ್ರಾಸಿಟಿ ಅದ. ಅದಕ್ಕೆ ಹಂಗೆ ಏನಾದರೂ ಪ್ರತಿವಾಗಿ ನಡೀತಂದ್ರೆ ಅದಕ್ಕೆ ಮತ್ತೆ ಉಗ್ರ ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ತಯಾರಾಗಿರ್ತೇವೆ. ಅದಕ್ಕೇನು ನೋ ಡೌಟ್. ಅದಕ್ಕೆ ಹಂಗೆ ಮಾಡಕತ್ತಾರಂದ್ರೆ ನಾವು ತಯಾರಾಗಿರ್ತೇವೆ, ಅದಕ್ಕೇನು ಸಮಸ್ಯೆ ಏನಿಲ್ಲ. ಆದ್ರೆ ತಮ್ಮ ಬಲಿಪಶು ಮಾಡ್ತೀನಿ ಅನ್ನೋದು ಆಗಲ್ಲ. ಮತ್ತೆ ಏನು ಈ ಕೆಲವೊಬ್ರು ಮತ್ತೆ ದಂಧನೆ ಅದೇ ಬಿಟ್ಟದಲ್ಲ ಸರ್. ಈಗ ಈ ದಂಧನೆ ಅದೇ ಮಾಹಿತಿ ಹಕ್ಕು ಅಟ್ರಾಸಿಟಿ ನಾವೇನು ಇಲ್ಲಿ ತಮ್ಮದು ತಿಂಡಿ ಮೇರೆಯೊಬ್ಬರು ಗೌಡ್ಕಿ ಕುಲಕರ್ಣಿ ಒಳಗೆ ಅವ್ರವ್ರ ತಿಂಡಿ ತೊಗೊಂಡು ನಮಗೇನದ ಅವ್ರ ಮ್ಯಾಗ ಎತ್ಕಟ್ಟವು, ಏನು ನೀವು ಮಾಡಿ ಬೆನ್ನತ್ತೀನಿ ಅವ್ರು ಬೆನ್ನತ್ತು. ಈ ರೀತಿ ಅವೇರ್ನೆಸ್ ಮಾಡ್ಲತ್ತಾರ. ಸಂಘಟನೆ ಅಂತಕ್ಕಂಥದ್ದು ದುರುಪಯೋಗ ಆಗಿಬಿಟ್ಟದ. ಈಗ ಇದು ಒಂದು ರೀತಿ ದಂಧ, ಒಂದೇ ಹೇಳಪ್ಪ ಅಂದ್ರೆ ದಂಧ ರೀ ಇದು. ನಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ಏನು ಹೇಳಕ್ ಇಷ್ಟ, ಈಗ ಅವ್ರಿಗೆ ಏನು ಹೇಳಕತ್ತ ಅವ್ರು ತಿಳ್ಕೊಬೇಕ್ರಿ. ಈಗ ಒಂದೇ ಮಾತು, ಈಗ ಹಂಗೇನಾದರೂ ಅದೇ ಕಾಯಕ್ಕೆ ಮುಂದೆ ಚಾಲು ಮಾಡಕತ್ತಾರ ಅಂದ್ರೆ ನಾವೇನು ಅವ್ರ ಕೂಡ ಅಲ್ಲಿ ಎಲ್ಲಿಗೆ ಹತ್ತು ಮಡುಮುತ್ತಿನ ಮ್ಯಾಗ ಏನಾದರೂ ಹಂಗೆ ಅದೇ ಕತ್ತಿ ಮಾಡ್ಲಕತ್ತಾರ ಅಂದ್ರೆ ನಾವು ಒಂದು ಲೆಕ್ಕಿಗೆ ಏನದ ಈ ದಂಧ ಬಿಟ್ಕೆ ನಾವೇನು ಅದೇ ಅವ್ರ ಕೂಡ ಬೆನ್ನತ್ಬೇಕಾಗ್ತದೆ. ಎಲ್ಲಿಗೆ ಹತ್ತಲೆಕ್ಕ ಮತ್ತೇನು ಮಾಡೋದನ್ನು ಅಲ್ಲಲ್ಲ, ಅದೇ ಅರ್ಥ ಆಗ್ತಾರೆ. ಈಗ ಫೇಕ್ ಅಟ್ರಾಸಿಟಿ ಮಾಡ್ತೀವಿ ನಡೆಯಲ್ರಿ. ಈಗ ಸಮಾಜ ಚುಂದಿ ಬೆನ್ನ ಹತ್ಬೇಕಾಗ್ತದ್ರಿ. ಒಬ್ರು ಬಂದ್ರೆ ಒಬ್ರು ಟಾಳಿ ಮಾಡ್ತೀನಿ ಆಗಲ್ಲ. ಈಗ ಅವ್ರು ಒಬ್ಬರೇ ಬೆನ್ನ ಹತ್ತಿರೋದು ಹೆಂಗೆ ಆಗ್ತದೆ, ಅಟ್ರಾಸಿಟಿ ಆಗ್ತದ್ರಿ. ಒಬ್ಬನಿಗೆ ಅಟ್ರಾಸಿಟಿ ಮಾಡ್ಬೇಕಾದ್ರೆ ಸಮುದಾಯ ಬೆನ್ನ ಹತ್ಬೇಕ ಅಂದ್ರೆ ಇದು ಅಟ್ರಾಸಿಟಿ ಆಗ್ತದೆ. ಕೆಲವೊಬ್ರು ಆಫೀಸರ್ಗಳು ಏನು ಮಾಡ್ತಾರೆ, ಲಕ್ಷ್ಮಿ ಬಾಯಿ ಮಾಡ್ತಾರೆ, ನನ್ಗಿಟ್ಟು ಬರ್ತಾನೆ ನೀಗಿಟ್ಟು ಬರ್ತಾನೆ, ನಾವು ನೀವು ಕಲ್ತೆ ಜೋಡಣೆ ಆಗಪ್ಪ ಅಂತ ಹೇಳಿ ಗಂಡ ಹೆಂಡತಿ ಹಾಕಿ ಆಟ ಆಡ್ಕೊಂಡು ಕುಂದಿರ್ತಾರೆ. ಅದಕ್ಕೇನು ಮಾಡಕ್ಕಾಗ್ತರಿ? ಎಲ್ಲರೂ ಶಾಮೀಲ್ ಆಗ್ತಿರ್ತಾರ್ರಿ. ಆಯ್ತು ನೋಡ್ರಿ, ತಮ್ಮ ಬೆಳೆ ಬೇಸೋಕಾದ್ರೆ ಯಾರಿಗಾದ್ರು ಬಲಿಪಶು ಮಾಡಬೇಕಲ್ರಿ, ಮಾಡೋರಿ. ಅದಕ್ಕೆ ಸಂಬಂಧ ಬಿಡಲ್ಲ ಅದಕ್ಕೆ. ಮತ್ತು ಅವ್ರು ಏನು ಮಾಡ್ಯಾರ ಮಾಡಲ್ಲ. ಈಗ ಮುಂದಿನ ಏನಾದ್ರು ಚಟುವಟಿಕೆ ಹಂಗೆ ಮುಂದುವರಿಯಕತ್ತಂದ್ರೆ ಅದಕ್ಕೆ ಬೇರೆ ದಾರಿ ತೆಗಿಬೇಕತ್ತ, ಅದಕ್ಕೆ ಬಿಟ್ಟು ಅನ್ಗ. इंशाल इंग्लिश मीडियम स्कूल विजयपुर एडमिशन्स ओपन। नर्सरी से लेकर हाई स्कूल तक एडमिशन शुरू हो चुके हैं। यहाँ बच्चों को दुनियाई तालीम के साथ साथ दीनी तालीम भी दी जाती है। क्वालिफाइड टीचर्स, फ्रेंडली एनवायरनमेंट और सीसीटीवी सर्वेलेंस के साथ बच्चों की हिफाजत, हायरार्की मैनेजमेंट के जरिए डिसिप्लिन और बेहतरीन तालीम का ख्याल रखा जाता है। स्कूल में स्मार्ट क्लासेस, कंप्यूटर क्लासेस, स्पोकन इंग्लिश, स्पोर्ट्स और एक्टिविटी बेस्ड लर्निंग के जरिए बच्चों का ओवरऑल डेवलपमेंट किया जाता है। बस फैसिलिटी और गर्ल्स और बॉयज के लिए सेपरेट सैनिटेशन मौजूद है। बच्चों को
वैकेशन क्लासेस भी लिए जा रहे हैं। एड्रेस नियर अजहर ग्राउंड, KHB कॉलोनी, महबूब नगर, विजयपुर। अपने बच्चों के बेहतरीन मुस्तकबल के लिए आज ही एडमिशन्स कंफर्म कीजिए। तो देर किस बात की, स्क्रीन पर दिए गए नंबर्स पर कॉल करके अपने बच्चों के एडमिशन्स कंफर्म कीजिए। ನಮ್ಮ ಹೆಸರು ಸಂಘ ಗುಣಿಕೆ ಅಂತೇಳಿ ಸರ್ ಚಿದಾನಂದ ಸಾಕನ್ ಗೌರ್ಬಿ ಅಂಗಡಿ ಸರ್ ಸಂಘ ಗುಣಿಕೆ ಅಂತೇಳಿ ನಾನು ಸ್ಥಳೀಯ ವಿಜಯಪುರದಿಂದ ನಾನು DSS ಹಲವಾರು ವರ್ಷಗಳಿಂದ ಓಡಾಡ್ತಾ ಇದ್ದೀನಿ. ಅವರು ಯಾವುದೇ ಸಂಘಗಳಿಂದ ಸಂಘಟನೆಯಿಂದ ಪಡ್ಕೊಂಡಿಲ್ಲ. ಒಂದು ಏನೋ ಬೆಂಬಲ ಅಂತೇಳಿ ನಮ್ಮ ಸಮಾಜ ಲೋಕಲ್ ಆಗಿ ವಿಜಯಪುರ ಸ್ಥಳೀಯದಾಗ ದೊಡ್ಡ ಪ್ರಮಾಣದಾಗ ಅದ. ಏನೋ ನಮ್ಮ ಹುಡುಗರು ಸಂಘಟನೆಯಲ್ಲಿ ಒಕ್ಕಟ್ಟಲ್ಲ ಎಲ್ಲ ಥರ ಎಲ್ಲರಿಗೂ ಬೆಂಬಲ ಕೊಟ್ಟಿದ್ವಿ. ಈಗ ಹೋದ ತಿಂಗಳು ನಿನ್ನೆ ಪತ್ರಿಕಾಗೋಷ್ಠಿ ಕೊಟ್ಟಿದ್ವಿ ನಾವು. ನಿನ್ನೆ ಪತ್ರಿಕೆ ಮಾಧ್ಯಮವರಿಗೆ ನಿನ್ನೆ ನಮ್ಮ ಸಮಾಜದವರು ಯಾರಿಗೆ ಒಳ್ಳೇದು ಮಾಡ್ತಾರೆ, ಯಾರಿಗೆ ಕೆಟ್ಟದ್ದು ಮಾಡ್ತಾರೆ, ಎಷ್ಟು ಮಾಡ್ತಾರೆ, ಏನು ಮಾಡ್ತಾರೆ ಅಂತೇಳಿ ಶಾರ್ಟ್ಕಟ್ ಆಗಿ ತಿಳಿಸಿದ್ದೀವಿ. ಇವತ್ತೇನಪ್ಪ ಅಂತಂದ್ರೆ ಮೊನ್ನೆ 25 ತಾರೀಕಿಗೆ ನಮ್ಮ ಸ್ಥಳೀಯ ಒಂದು ಮಡುಸ್ವಾಮಿ ಅಂತೇಳಿ ಅದಾರ, ಅವ್ರ ಮೇಲೆ ಒಂದು ಫೇಕ್ ಅಟ್ರಾಸಿಟಿ ಅಂತೇಳಿ ಒಬ್ಬರು ಮಾಡ್ಯಾರ. ಒಬ್ಬರಲ್ಲಕ್ಕೇನು ಮಾರುತಿ ಬುದ್ಧೇಳ ಅಂತ ಮಾಡಿದ್ದಾರೆ. ಅದು ಅಗದ್ಯ ಕರೀತಪ್ಪ ಅಂದ್ರೆ ಅದು ನಾವೀಗ ಒಂದು ಮನವಿ ಕೊಡಕ್ಕೆ ಬಂದೇವು ಜಿಲ್ಲಾಧಿಕಾರಿಗೆ. ಅದು ಅಗದ್ಯ ಕರೀತಾರೆ, ಅವ್ರು ಸ್ಥಳಕ್ಕೆ ಧಾವಿಸ್ಬೇಕು, ಪೊಲೀಸ್ ಇಲಾಖೆದವ್ರು ಧಾವಿಸ್ಬೇಕು, ಇನ್ನೊಮ್ಮೆ ಬರಬೇಕು. ಮತ್ತು ಅದಕ್ಕೆ ಯಾರ್ಯಾರು ಅದಾರಲ್ಲ ಇನ್ವೆಸ್ಟಿಗೇಷನ್ ಟೀಮ್ ಕಳಿಸ್ಬೇಕು. ಅದು ಎಷ್ಟು ಸತ್ಯ ಐತಿ ಎಷ್ಟು ಅಸತ್ಯ ಐತಿ ಪರಿಶೀಲನೆ ಮಾಡಿ ಸಂಬಂಧಪಟ್ಟವ್ರಿಗೆ ನ್ಯಾಯ ರೀತಿಯಾಗಿ ಕಾನೂನು ಕ್ರಮ ಕೈಗೊಳ್ಬೇಕಂತಂದು ಅವ್ರಿಗೆ ಮನವಿ ಕೊಟ್ಟಿದ್ವಿ. ಅದಕ್ಕೆ ಅವರು ಸ್ಪಂದಿಸ್ಯಾರ. ಈ ಮಾರುತಿ ಬುದ್ಯಾಳ ಅಂತವ್ರು ಇನ್ನೂ 4-5 ಜನ ಅದಾರ. ಇವ್ರ ಕೆಲಸನೇ ಏನೂ ಇಲ್ಲ. ಬೆಳಿಗ್ಗೆ ಎದ್ದು ಏನು ಮಾಡ್ತಾರಪ್ಪ ಅಂತಂದ್ರೆ ಬರೀ ಎಲ್ಲಿ ಅಕ್ಕಿ ಹೊಂಟದ, ಎಲ್ಲಿ ಮಾರ್ಲತ್ತಾರ, ಎಲ್ಲಿ ತಿಲ್ಲತ್ತಾರ, ಏನು ಮಾಡತ್ತಾರ, ಇದಕ್ಕೆ ಕೆಲವೊಂದು ಆಫೀಸರ್ಗಳು ಶಾಮಿಲ್ ಅದಾರ. ಇನ್ಫಾರ್ಮೇಷನ್ ಅವರೇ ಕೊಡ್ತಾರೆ. ಅದಕ್ಕೆ ಇದೆಲ್ಲ ಏನು ಮಾಪೆ ಅದಲ್ಲ, ಅಕ್ಕಿ ಮಾಪೆ, ಅದಕ್ಕೆ ಎಲ್ಲ ನೀವು ಮೀಡಿಯಾದವ್ರು ತನಿಖೆ ಮಾಡಬೇಕು ಮತ್ತು ಇಲಾಖೆದವ್ರು ತನಿಖೆ ಮಾಡಬೇಕು. ಅದಕ್ಕೆ ಮಾಡಿ ಏನೈತಿಲ್ಲ ಇದನ್ನು ಒಂದು ರೀತಿ ತಡೆಗಟ್ಟಬೇಕಂತೇಳಿ ತಮ್ಮಲ್ಲಿ ಮನವಿಂತಿ ಅದ. ಅಕ್ಕಿ ಎಲ್ಲಿ ಬರ್ತದ ಅದು ಇನ್ಫಾರ್ಮೇಶನ್ ಇವ್ರಿಗೆ ಯಾರು ಕೊಡ್ತಾರೆ, ಇವ್ರು ಏನದಾರ, ಇವ್ರ ಹೋರಾಟ ಅದಕ್ಕೆ ಜನಪರ ಹೋರಾಟ ಎಟ್ ಮಾಡ್ಯಾರ ಮತ್ತು ಸಾಮಾನ್ಯ ಜನರಿಗೆ ಯಾವ ಥರ ನ್ಯಾಯ ಒದಗಿಸ್ಯಾರ. ಇವ್ರು ಎಲ್ಲ ಥರ ನಮ್ಮಂಥವ್ರು ಏನು ನಾಯಕರ ಸಂಘಟನೆಗಳ ಹೆಸರು ಏನು ಮಾಡ್ತಾರಲ್ಲ ಅವರಿಗೆ ಸಂಬಂಧಪಟ್ಟವರೆಲ್ಲ ನಮ್ಮ ಸಮಾಜ ಮುಖಂಡರು ಕರೆಸಿ ಕಿವಿ ಮಾತು ಹೇಳಬೇಕು, ಇದು ಸರಿಯಲ್ಲ ಅಂತ ಹೇಳಬೇಕು. ನಾವೇ ತಪ್ಪು ಮಾಡಿದ್ರು ನಮಗೂ ಅವ್ರ ನ್ಯಾಯ ರೀತಿ ನಮ್ಮ ಸಮಾಜನಾಗ ಏನು ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಕೊಡ್ರಿ ಅಂತೇಳಿ ನಮ್ಮ ಸಮಾಜ ಹಿರಿಯರಿಗೂ ಕೇಳ್ಕೊತೀರಿ. ಇದು ಬ್ಲ್ಯಾಕ್ ಮೇಲ್ ಅದ ರೀ, ಪೂರ್ಣ ಪ್ರಮಾಣ ಅಲ್ಲ. ಒಂದು ಕೆಲವರು ಉದ್ದೇಶಪೂರ್ವಕ ತಮ್ಮ ಹೊಟ್ಟಿ ಪಾಡಿ ಮಾಡ್ತಾರೆ. ಎಲ್ಲರೂ ಅದೇ ರೀತಿ ಇಲ್ಲ. ಒಂದು 3-4 ಜನ ಅದಾರ. ಒಂದು 100 ಸಂಘಟನೆ 3-4 ಸಂಘಟನೆ ಎಲ್ಲ ಸಮಾಜನಾಗ ಇರೋದು, ಎಲ್ಲ ಜನದಾಗ ಇರೋದು. ಇವ್ರಿಗೆ ಇಂಥವ್ರಿಗೆಲ್ಲ ನಮ್ಮ ಹಿರಿಯರು ಎಸ್ಪೆಷಲಿ ದಲಿತ ಸಮಾಜದವ್ರು ಏನಾರಲ್ಲ ಕರೆಸಿ ಅವರಿಗೆ ಕಿವಿ ಮಾತು ಹೇಳಬೇಕು. ಸಮಾಜದ ಹೆಸರನ್ನ ದುರ್ಬಳಕೆ ಮಾಡ್ಕೋಬೇಡ್ರಿ, ಮತ್ತು ಬಾಬಾ ಸಾಹೇಬ್ರ ಹೆಸರು ಎಲ್ಲಿ ಕೇಳಿಸ್ಬೇಡ್ರಿ ಅಂತೇಳಿ. ಇವೆಲ್ಲ ರಾಜಕೀಯಕ್ಕೆ ತೊಂದರೆ ಅದಾವ. ಇವ್ರು ಯಾರು ಪಂಚಾಯತ್ ಮೆಂಬರ್ ಆಗಲ್ಲ, ಲಾಯಕ್ಕಿಲ್ಲ. ಇವ್ರು ಏನೂ ಇಲ್ಲ, ಮುಂಜಾನೆ ಅದು ಬರೀ ಇವ್ರು ಲೀಡರ್ನಲ್ಲ, ನಾಯಕರ ಒಂದು ಯಾವುದೇ ಕಾರ್ಯಕ್ರಮ ಮಾಡ್ಕೊಂಡ್ರೆ ಇವ್ರು ಹಿಡಿದು 4 ಜನ ಇಲ್ಲ. ಇವ್ರು ಎಷ್ಟು ಗಾಡಿ ತೊಂತಾರೆ ಅದು ಇಷ್ಟೇ ಸಮಾಜ ಇವ್ರು ಏನೂ ಇಲ್ಲ. ನಮ್ಮಂಥ ರಾಜಕೀಯ ಮಾಡೋಂಥವ್ರಿಗೆ ತೊಂದರೆ ಆಗಂತ ಕಿಡಿಗೇಡಿಗಳದಾರ. ಇದು ಬಿಟ್ಟರೆ ಇವ್ರ ಕಡೆ ಏನೂ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಸಮಾಜದವ್ರು ಮೊದಲು ಇಂಥವ್ರು ಕಿವಿ ಹಿಂಡಬೇಕಂತೇಳಿ ನಮ್ಮ ಸಮಾಜದವ್ರಿಗೆ ನಮ್ಮ ಮನವಿ ಮಾಡ್ಕೊತೀವಿ. ನಮ್ಮದು ಏನದ ರೀ ಜಾತಿ ನಿಂದನೆ ಅಂತೇಳಿ ನಾವು ಈಗ ಕುತ್ತಲ್ಲೇ ಮಾಡ್ಬೋದು. ಅದು ಕಾನೂನು ಪ್ರಕಾರ ನನಗೆ ರೈಟ್ ಅದ. ಅವ್ರು ಮಾಡ್ಯಾರ ಏನು ಕಾನೂನು ಪ್ರಕಾರವಾಗಿ ಇವ್ರು ಕಾನೂನು ಸಂಬಂಧಪಟ್ಟವ್ರು ಏನದ ಅಲ್ಲಿ ಬರಬೇಕು, ಸ್ಥಳಕ್ಕೆ ಧಾವಿಸ್ಬೇಕು. ಅಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಏನದಾವ ಅವ್ರನ್ನ ಪರಿಶೀಲಿಸ್ರಿ, ಅವ್ರನ್ನ ವಿಚಾರಿಸಿ. ಇನ್ನೂ ಅದ್ರಾಗ 4-5 ಜನ ಅದಾರ ಕಂಪ್ಲೇಂಟ್ನೊಳಗೆ. ಅದು ಎಷ್ಟು ಸತ್ಯ ಅದ ಎಷ್ಟು ಸತ್ಯ ಅದಿಲ್ಲ ಅದು ಪರಿಶೀಲಿಸಿ ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿ ಮುಂದಿನ ಕ್ರಮ ತೋರಿ. ಅದು ಸುಳ್ಳು ಇತ್ತಪ್ಪ ಅಂದ್ರೆ ಅದು ಯಾರು ಸುಳ್ಳು ಆರೋಪ ಮಾಡ್ಯಾರಲ್ಲ ಅವ್ರಿಗೆ ಸ್ಥಳದ ಮ್ಯಾಗೆ ಅವ್ರಿಗೆ ಶಿಕ್ಷೆ ಆಗ್ಬೇಕಂತೇಳಿ ನಮ್ಮದೊಂದು ವಿಚಾರ. ನಾವೇ ಇರ್ಬೋದು, ಯಾರೇ ಇರ್ಬೋದು. ಅದೇ ಮಾಡಿರ್ತ ಹೇಳ್ತೇವೆ. ನಮ್ಮ ಅದೇ ಅದಲ್ರಿ, ನಮ್ಮ ಮನವಿನೇ ಅದೇ ಅದ. ನಾವು ಮಾಡಿದ್ದು ಸುಳ್ಳಿದ್ರೆ ನಮ್ಗೆ ಕೊಡ್ರಿ, ಕಾನೂನು ಪ್ರಕಾರ ಏನೋ ಶಿಕ್ಷೆ ಅದ ನಮಗೆ ಕೊಡ್ರಿ, ಅವ್ರು ಮಾಡಿದ್ರೆ ಅವ್ರಿಗೆ ಕೊಡ್ರಿ. ಈಗ ನಮ್ಮವ್ರ ಕಡೆ ಅವ್ರು ಹೊಡೆದಿದ್ದು ಮೆಡಿಕಲ್ ಅದ, ಅಡ್ಮಿಟ್ ಆಗ್ಯಾನ ಡಾಕ್ಟರ್. ಈಗ ನಮ್ಮದು ಏನು ವಿಶೇಷ ನಮ್ಮ ಏನಂದ್ರೆ ಮನವಿ ಅಂದ್ರೆ ತಮ್ಮಲ್ಲಿ ಮತ್ತು ನಮ್ಮ ಇವ್ರು ಸಂಬಂಧಪಟ್ಟ ಇಲಾಖೆಯವ್ರಿಗೆ ರೀ ಅದೇ ಇನ್ವೆಸ್ಟಿಗೇಷನ್ ಮಾಡ್ರಿ ಅನ್ನೋದೇ ನಮ್ಮದೊಂದು ಮನವಿ ರೀ. ಇದು ದಿನೇ ಆಗ್ತಾ ಹೋದ್ರೆ ಸಾಮಾನ್ಯ ಜನರಿಗೆ ಭಯ ಹುಟ್ಟುಬಿಟ್ಟಿದೆ. ಇಲ್ಲಿ ಎಸ್ ಸಿ ಆತಪ್ಪ ಅಂದ್ರೆ ಮೊದಲೇ ದೂರ ಸರಿತಿರು. ಈಗ ಹೆಂಗಾಗ್ಯದಪ್ಪ ಅಂದ್ರೆ ಊರು ಹೊರಗೆ ಅವ್ರು ಹೊಂಟ್ರಿ, ನಮ್ಮನ್ನ ಊರಾಗಿ ಬಿಟ್ಟು ಅವ್ರ ಊರಿಗೆ ಅಂತ ಪರಿಸ್ಥಿತಿ ತಂದುಬಿಟ್ಟದ. ಅದು ಆಗಬಾರ್ದು ಅಂತೇಳಿ ನಮಗೆ ಬಾಬಾ ಸಾಹೇಬ್ರು ಹೇಳಿದೇನು ಫಸ್ಟ್ ಸಮಾನತೆ, ನೀವು ಸಮಾನತೆಯನ್ನೇ ಅಸಮಾನತೆಯನ್ನೇ ಮಾಡತ್ತೀರ ಅಂತೇಳಿ ನಮ್ಮದೊಂದು ವಿಚಾರ. ಜಿಲ್ಲಾಧಿಕಾರಿ ಭೇಟಿಯಾಗಿ ನಮ್ದು ಇದೇ ಒಂದು ರಿಕ್ವೆಸ್ಟ್ ರೀ. ಅದು ಏನಾಗೈತಲ್ಲ ಅದು ಇನ್ವೆಸ್ಟಿಗೇಷನ್ ಆಗಬೇಕು. ಅವ್ರು ಮಾಡ್ತೇವೆ, ಮುಂದುವರಿಸ್ತೇವೆ, ಪೊಲೀಸ್ ಇಲಾಖೆಗೆ ತಿಳಿಸ್ತೇವೆ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ನಮಗೆ ನ್ಯಾಯ ಇಲಾಖೆ ಮೇಲೆ ವಿಶ್ವಾಸ ಅದ ರೀ, ಮತ್ತು ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸ ಅದ, ತಮ್ಮ ಮೀಡಿಯಾ ಮೇಲೆ ವಿಶ್ವಾಸ ಅದ, ನಮಗೆ ನ್ಯಾಯ ದೊರೆಯುತ್ತೆ ಅಂತ ನಮ್ಗೆ ವಿಶ್ವಾಸ ಅದ. ಸಂಘ ಗುಣಿಕೆ ಅಂತೇಳಿ ವಿಜಯಪುರ. ನಮ್ದು ಇನ್ನೊಂದು ನಿಮ್ಮ ಮೀಡಿಯಾದವ್ರ ಮುಖಾಂತರ ಒಂದು ರಿಕ್ವೆಸ್ಟ್ ಅದ. ನಮ್ಮ ಬಿಜಾಪುರ ದಲಿತ ಸಮಾಜ ಲೀಡರ್ಗಳಿಗೆ ಎಲ್ಲರಿಗೆ ಮಾರುತಿ ಬೂದಾಳಿಗೆ ಜರ ಬುದ್ಧಿ ಹೇಳ್ಬೇಕು. ಅವ್ರೆಲ್ಲರೂ ಕೂಡಿ ಮಾರುತಿ ಬೂದಾಳ ಸಮಾಜದ ಹೆಸರು ಕೆಡಿಸ್ಲಾತಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಹೆಸರು ಕೆಡಿಸ್ಲಾತಾನ. ಅವನ ಬಗ್ಗೆ ಜರ ನಮ್ಮ ಬಿಜಾಪುರ ಲೀಡರ್ಗಳು ಯಾರೂ ಕೇಸ್ ಮಾಡಿಲ್ಲ, ಯಾರೂ ಅಟ್ರಾಸಿಟಿ ಮಾಡಿಲ್ಲ ಇಲ್ಲಿ ತನಕ. ಮಾರುತಿ ಬೂದಾಳಿಗೆ ಬೈತಾರ ಇವ್ರಿಗೆಲ್ಲರಿಗೂ ಬಿಟ್ಟು. ಹರ್ ಒಂದು ವಿಷಯದಾಗ ಹೋಗ್ತಾನೆ ಮಾರುತಿ ಬೂದಾಳ ತನ್ನ ಸ್ವಂತ ಮನೆ ನಡೆಸೋ ಸಂಬಂಧ ಮಾಡ್ಲತ್ತಾನ. ನಂದೊಂದು ರಿಕ್ವೆಸ್ಟ್ ಅದ ಎಲ್ಲ ಲೀಡರ್ಗಳಿಗೆ, ನನಗೂ ಭಾಳ ಆತ್ಮೀಯರದಾರ ಎಲ್ಲರೂ. ಮಾರುತಿ ಬೂದಾಳ ಬಗ್ಗೆ ಜರ ಅವರು ನಿಗಾ ಇಡಬೇಕು ಅವ್ರ ಮ್ಯಾಗ.
ಇಷ್ಟ. Admissions are open in Al-Huda उर्दू मीडियम स्कूल एंड लीड इंग्लिश मीडियम स्कूल विजयपुर। तालीम की बेहतरीन पहचान बन चुके अल-हुदा उर्दू मीडियम स्कूल और लीड इंग्लिश मीडियम स्कूल सिर्फ एक स्कूल नहीं बल्कि बच्चों के बेहतर मुस्तकबल की मजबूत बुनियाद हैं। यहाँ मॉडर्न एजुकेशन के साथ साथ दीनी तालीम भी दी जाती है ताकि बच्चे करिकुलर एक्टिविटीज के साथ साथ को करिकुलर एक्टिविटीज के जरिए अखलाक, कम्युनिकेशन स्किल्स और ओवरऑल डेवलपमेंट में आगे बढ़ सके। स्कूल में मौजूद हैं वेल क्वालिफाइड और एक्सपीरियंस्ड टीचर्स, वेल इंफ्रास्ट्रक्चर और फर्निश्ड क्लासरूम्स, प्लेग्राउंड और वैन फैसिलिटी, सीसीटीवी सर्वेलेंस, स्पोकन इंग्लिश, अबैकस और स्मार्ट क्लासेस, स्पोर्ट्स, साइंस एंड मैथ्स एक्टिविटीज, दीनियात एग्जीबिशन और क्विज कॉम्पिटिशंस, ओनली फीस नो डोनेशन। हर क्लास में सिर्फ 25 से 30 स्टूडेंट्स का इंटेक रखा गया है। वेकेशन क्लासेस भी लिए जा रहे हैं, तो देर किस बात की, नर्सरी से 10th तक के लिए एडमिशंस शुरू हो चुके हैं। एड्रेस JM रोड, KSB कॉलोनी, नियर इंदिरा नगर, विजयपुर। अधिक जानकारी के लिए स्क्रीन पर दिए गए नंबर्स पर कॉल करें। ಅಕ್ಕಿ ಗಾಡಿ ಹಿಡಿದು ನನ್ನ ಹೆಸರು ಅಕ್ಕಿ ಗಾಡಿ ಯಾರು ಹಿಡಿದಿರ್ತಾರಲ್ಲ ಸರ್, ಅದಕ್ಕೆ ಹೋಗಿ ಇವರು ಅಕ್ಕಿ ಗಾಡಿ ಬಿಡಿಸಿ ಕಳ್ಸೋರು ಸರ್, ಮಾರುತಿ ಗೋದಾವರಿ ಅದಕ್ಕೆ ಹೋಗಿ ಅಲ್ಲಿ ಹೋಗಿ ಮರುಸ್ವಾಮಿ ಗಾಡಿ ಐತಿ, ಮರುಸ್ವಾಮಿ ಮಂತ್ಲಿ ಕೊಡ್ತೇವೆ ಅಂತ ಹೇಳಿ ನಾನು ಹೆಸರು ಉಪಯೋಗಿಸಿ ಅವ್ರಿಗೆ ಎದರ್ಸಿ ಗಾಡಿ ಬಿಡಿಸಿ ಕಳ್ಸೋಣ ಸರ್. ಅಕ್ಕಿ ಗಾಡಿ ಆದ ನಂತರ ಮಂತ್ಲಿ ತೊಗೊತಾರೆ ಸರ್, ತಿಂಗಳ 3 ಲಕ್ಷ ರೂಪಾಯಿ. ಲಾಸ್ಟ್ ಟೈಮ್ ಈಗ ಜುಮ್ಮಾ ಹತ್ರ ಇದು ನಮ್ಮ ಹಿಟ್ನಳ್ಳಿ ಹತ್ರ ಹೇಳಿದಾಗ ನಮ್ಮ ಹೆಸರು ಹೇಳ್ಯಾರ ಸರ್, ಅಲ್ಲಿ ಅವ್ರು ಪರಿಚಯದವರಿದ್ರು ನನಗೆ ಫೋನ್ ಹಚ್ಚಿದ್ರು ಸರ್, ಇಲ್ಲ ನಿಮ್ಮ ಹೆಸರು ಹೇಳಿ ಈ ಥರ ಮಾಡ್ತಾ ಇದ್ದಾರಂತೇಳಿ. ಸಂದೀಪ್ ಪವಾರ್ ಅಂತ ಹುಡುಗ ಅಲ್ಲಿ ಹೋದ ಸರ್, ಇವನಿಗೂ ಹೊಡೆದಾರ ಸರ್, ಮರುಸ್ವಾಮಿ ಕಡೆದವ್ರಿಗೆ ಲೊಕೇಶನ್ ಹೊಡೆದ ಮೇಲೆ ನಾ ಅಲ್ಲಿ ನನಗೆ ಲೊಕೇಶನ್ ಕಳಿಸ್, ನಾನೇ ಬರ್ತೀನಿ ಅಂತ ಹೇಳಿದೆ. ಆ ಲೊಕೇಶನ್ಗೆ ನಾನು ಹೋದ ಸರ್, ಹೋದ ಕೂಡಲೇ ಎಲ್ಲರೂ ಇಲ್ಲ ತಪ್ಪಾಗದ ಗಾಡಿ ಬಿಡಿಸಿ ಕಳಿಸ್ರಿ ಏನಾರ ಮಾಡ್ರಿ ಅಂದ್ರು. ನಾವು ಒಬ್ಬರು ಪೇಪರ್ದವ್ರು ಇದ್ರು ಸರ್, ಪೇಪರ್ದವ್ರಿಗೆ ಒಂದು KSR ಪಕ್ಷದವರು ಒಂದು ಯಾವುದೋ ಕಾರ್ಯಕರ್ತರು ಇದ್ರು, ಏನು ಮಾಡ್ತಾರೆ ಮಾಡಿ, ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತೇಳಿ ಮಾರುತಿ ಬಿಡೋದು. ನಾ ಏನಂದ್ರೆ ಸರ್, ನಿಮ್ದು ಏನು ಐತಪ್ಪ ನಿಮ್ಮ ಸಂಘಟನೆ ಏನು ರೆಕಾರ್ಡ್ ಮಾಡಿ ನನ್ನ ಹೆಸರು ಅದಕ್ಕೆ ನೀವು ಸುಮ್ಮನೆ ಯೂಸ್ ಮಾಡ್ಲಾತ್ತೀರಿ ಅಂತೇಳಿ ಹೇಳಿ ಅವ್ರಿಗೆ ದರ್ಶನ ಆಯ್ತು ರೀ ತಪ್ಪಾಗ್ಯದ ಅಂತ ಹೇಳಿದ್ರು. ನಾನು ಅಲ್ಲಿಗೆ ಬಂದುಬಿಟ್ಟಿನಿ ಸರ್. ಅದೇ ದಿನ 25ನೇ ತಾರೀಕಿಗೆ ಹೋಗಿ ಗ್ರಾಮೀಣ ಸ್ಟೇಷನ್ದಾಗ ನಾನು ಹುಡುಗೊಂದು ಅಟ್ರಾಸಿಟಿ ಕೇಸ್ ಮಾಡೋದು ಸರ್, ತಂದು ನಾವು ಹೊಡೆದ್ರು, ಜಾತೀಯತೆ ಬೈದರು ಅಂತ ಹೇಳಿ ನಮ್ಮ ಅಟ್ರಾಸಿಟಿ ಮಾಡೋದು ಸರ್. ಅದಕ್ಕೆ ಇದ್ರ ಮೇಲೆ ಅವ ಸಾಕಷ್ಟು ಅವ್ನು ಎಲ್ಲ ಹಚ್ಚಿನ ಸರ್, ಪೊಲೀಸರು ಇದ್ರಾಗ ಆರೋ ಒಂದು ಕೇಸ್ನಾಗ ಇದು ಒಂದು ಸಾಕ್ಷಿ ಆಗ್ತಾನೆ ಸರ್. ಸಾಕ್ಷಿ ಆಗೋ ಟೈಮ್ದಾಗ ಏನು ತೊಗೊಂಡು ಆಗಿರ್ತಾನೆ, ಸಾಕ್ಷಿ ರಿಟರ್ನ್ ಹೇಳೋದು ಸಾಕ್ಷಿ ಎವಿಡೆನ್ಸಿಗೆ ಬಂದು ಕೂಡಲೇ ಮುಂದಿನ ವರ್ಷ 50,000 ರೂಪಾಯಿ ತೊಗೊಂಡ್ಬಿಟ್ಟು ಸಾಕ್ಷಿ ಹೇಳೋದಿಲ್ಲ. ನೀವು ರೊಕ್ಕ ಕೊಟ್ಟರೆ ನಾನು ಸಾಕ್ಷಿ ಹೇಳಲ್ಲ, ಇಟ್ಟಿಕೊಂಡು ಹೇಳ್ತೇನೆ ಅಂತ ಬ್ಲ್ಯಾಕ್ಮೇಲ್ ಮಾಡ್ತಾನೆ ಸರ್. ಈಗ ಹಿಂದೆ ಹೋದ ವರ್ಷ ಒಂದು ಗಾಂಧಿ ಇದು ನಮ್ಮ CMದಾಗ ಒಂದು ಕೇಸ್ ಅದ ಸರ್, ಅಲ್ಲಿ ಏನು ಮಾಡೋಣ ಸರ್, ಒಂದು ಆಟೋ ಡ್ರೈವರ್ನ ಆಟೋ ಇದ್ರಾಗ ಒಂದು ಗಾಂಜಾ ಇಟ್ಟು ಅವ್ನಿಗೆ ಶಿಕ್ಷಾಕ್ ಮಾಡಿ ಸರ್ 5 ಲಕ್ಷ ರೂಪಾಯಿ ತೊಗೊಂಡು. ಅದು ದೇವ್ರ ಪಿನ್ಯಾಗ ಅವ್ನಿಗೆ CCTV ಫುಟೇಜ್ ಅದು ತಂದು ಕೂಡಲೇ ಇವನಿಗೆ 8 ಆರೋಪಿ ಮಾಡಿಕೊಂಡು ಕಳ್ಸ್ಯಾರ ಸರ್. ಇನ್ನೂ 10 ಮಂದಿ ಆರೋಪಿ ಅದ್ರಾಗ 8 ಆರೋಪಿ ಸರ್. ಸಾಕಷ್ಟು ಕಡೆ ಇದು ಬ್ಲ್ಯಾಕ್ಮೇಲ್ ಮಾಡತ್ತಾನ ಸರ್ ಅವ್ರ ಸಂಘಟನೆ ಹೆಸರು. ಈಗ ಇವರು ಸಂಘಟನೆದವ್ರು, ಇವ್ರು ಅಫ್ಜಲ್ಪುರದವ್ರು ಅದಾರ ಸರ್, ಅವರು ಆಳಂದ ತಾಲೂಕದವ್ರು, ಇವರು ನನ್ನ ಪರವಾಗಿ ಬರ್ತಾರೆ. ನಾನು ಅವರಿಗೆ ಡಿಡಿ ಫುಡ್ಡಿಗೆ ಆಮೇಲೆ ಫುಡ್ದವರು ಅವತ್ತು ಪೇಪರ್ದವ್ರು ಫೋನ್ ಹಚ್ಚಿದ್ರೆ ಫೋನ್ ಅವರು ರಿಸೀವ್ ಮಾಡಲ್ಲ ಸರ್. ಅವ್ರು ಹಚ್ಚಿದ್ರು, ನನ್ನ ಮುಂದೆ ಹಚ್ಚಿದ್ರು ಸರ್, ಅವರು ರಿಸೀವ್ ಮಾಡಲ್ಲ ರೀ. ಇವ್ರನ್ನ ಓಪನ್ ಹೇಳ್ತಾರೆ ರೀ, ನೀವು ಇದೇ ಏನು ಸೀಸ್ ಮಾಡಿಸಿ ಏನು ಉಪಯೋಗ ಇಲ್ಲ, ಅಲ್ಲ ಇದು ಮಾಡ್ಬೋದೇ, ಇದೇ ಏನು ತೊಗೊಂಡ್ಬಿಟ್ಟು ಕಳ್ಸಂತ ಓಪನ್ ಹೇಳ್ತಾರೆ. ನೀವು ಏನು ಮಾಡಿ ಉಪಯೋಗ ಇಲ್ಲ ಅಂತ ಹೇಳಿ ಮಾರುತಿ ಬುದ್ಧ ಹೇಳ್ತಾನೆ ಸರ್. ಅದಕ್ಕೆ ನೋಡಿ ಸರ್, ಖಾಲಿ ಪುಕ್ಷಕ್ಕೆ ನಾನು ಸಫರ್ ಮಾಡ್ಲತ್ತ ಸರ್. ಈಗ 2-3 ತಿಂಗಳಿಂದ ಇಂಡಸ್ಟ್ರಿಯಲ್ದಾಗ ಹಿಂಗೆ ಮಾಡಿ ಪ್ಲಾಸ್ಟಿಕ್ದವ್ರಿಗೆ ಅಲ್ಲಿ 70,000 ರೂಪಾಯಿ ತೊಗೊಂಡು ಸರ್ ನನ್ನ ಹೆಸರು ಹೇಳಿ. ಅವತ್ತೊಂದು ನಾನು ಲಾಸ್ಟ್ ಟೈಮ್ ಮನೆಗೆ ಕಳಿಸಿ ನನ್ನ ಹೆಸರು ಎಲ್ಲಿ ತೊಗೋಬೇಡಂತ ವಾರ್ನಿಂಗ್ ಮಾಡಿ ಅವರು CG ರೊಕ್ಕ ವಾಪಸ್ ಕೊಡ್ತೀನಿ ಸರ್ ಇವ್ರಿಗೆ. ಅಂದ್ರೂ ರೆಗ್ಯುಲರಾಗಿ ಹೆಂಗೆ ಮಾಡ್ತಾನೆ ಸರ್. ಹೋದ ವರ್ಷ ನಮ್ಮ ಮೆಂಬರ್ ಅವ್ರು ಪ್ರೇಮಾನಂದ್ ಅವ್ರು ಬಿರಾದಾರ ಮೇಲೂ ಮಾಡಿದ್ದಾರೆ ಅಟ್ರಾಸಿಟಿ. ಮುಂದೆ ಕೆಲಸ ತನ್ನ ಸ್ವಂತ ಮನೆ ನಡೆಸೋ ಸಂಬಂಧ ಅಟ್ರಾಸಿಟಿ ಅನ್ನೋದು ಒಂದು ಯೂಸ್ ಮಾಡ್ಕೊಳತ್ತಾನೆ ಸರ್. ಸರಿ, ನಾನು ಅದ್ರಿಗೆ ಪೊಲೀಸರಿಗೂ ಹೇಳ್ತೇನೆ, ಇವ್ರಿಗೂ ಹೇಳಿ ಸರ್. ಇದೊಂದು ಇಲ್ಲ ಹೇಳಿ ಇದು ಮಾಡಿಸ್ತೀನಿ.
जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।